ಫಸ್ಟ್ ಗಿಫ್ಟ್ ನೀನು ಆಮೇಲೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನನಗಂತೂ ತುಂಬ ಅಂದರೆ ತುಂಬ ಸ್ಪೆಷಲ್. ಯಾಕಂದರೆ ನನ್ನ ತಮ್ಮನ 18 ಇಯರ್ಸ್ ಬರ್ಡೇಗೆ ಇದೇ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅದಕ್ಕೋಸ್ಕರ 3 ಮಂತ್ಸ್ ಮುಂಚೆನೇ ನಾನು ಪಾರ್ಟ್ ಟೈಮ್ ಜಾಬ್ಸ್ಗೆ ಹೋಗಿ ಅಮೌಂಟೆಲ್ಲ ಸೇವ್ ಮಾಡಿಕೊಂಡು ಅವಾಗಿಂದನೇ ಪ್ರಿಪ್ರೇಷನ್ ಮಾಡಿಕೊಂಡಿದ್ದೆ. ಅವನಿಗೆ 18 ಗಿಫ್ಟ್ಸ್ ಕೊಡಬೇಕು 18 ಇಯರ್ಸ್ ಬರ್ಡೇಗೆ. ಅವನು ಯಾವತ್ತೂ ಮರಿಬಾರ್ದು, ಈ ಬರ್ಡೇ ಅವ್ನ ಲೈಫ್ ಟೈಮ್ ಪೂರ್ತಿ ಮೆಮೊರಿ ಆಗಿರಬೇಕು ಅಂತ ನನಗೆ ದೊಡ್ಡ ಆಸೆ ಇತ್ತು. ನನ್ನ ತಮ್ಮನ ಕರ್ಕೊಂಬರೋಕ್ಕೆ ಅವ್ನ ಫ್ರೆಂಡ್ಗೆ ಹೇಳಿದ್ದು. ಸೊ ಅವ್ನು ಬರೋವರೆಗೂ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೋ ಕೂತ್ಕೊಂಡು. ಬ್ಲಾಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ನನ್ನ ಕೈಗೆ ಗ್ಲೌಸ್ ಹಾಕಿರೋದ್ರಿಂದ ಕೈ ತುಂಬ ಜಾರ್ತಿದ್ದು. ಸೌನೆ ಇಸ್ಕೊಂಡು ಹೊಡ್ಕೊಂಡ. ನಮ್ಮೆಲ್ಲರಿಗಿಂತ ಜಾಸ್ತಿ ಖುಷಿ ಪಟ್ಟಿತ್ತು ಅಂದರೆ ನಮ್ಮ ಸ್ವಂತ ಅಪ್ಪ. ಯೂಶ್ವಲಿ ನನ್ನ ತಮ್ಮ ಡ್ಯಾನ್ಸ್ ಆಡಲ್ಲ, ಸೊ ಇದನ್ನು ಜಾಸ್ತಿ ಸ್ಪೆಷಲ್ ಆಗಿತ್ತು. ಲೊಕೇಶನ್ ಕಳಿಸಿರೋದ್ರಲ್ಲಿ ಅಲ್ಲೇ ಕಾಣ್ತದೆ ನೋಡಿ ಸೆಲೆಬ್ರೇಷನ್. ಉಳಿಸ್ಕೊಂತೀನಿ. macam apa nih kalau minute putar jadi dostu ಬೆಲ್ಟು ರಿಮೆಂಬರ್ ಇರ್ಬೇಕಾ ಸಾಂಗ್ ಎಲ್ಲಿ ಅವರು ಎಕ್ಸೈಟೆಡ್ ಆಗಿ ಹಾಕಳ
ಎಮೋಷನಲ್ ಆಗ್ತದೆ ಎಮೋಷನಲ್ ಆಗ್ತದೆ. ಓ ಪಿಲ್ಲೋ ಕೈ ತುತ್ತು ತಿನ್ನಿಸು ಕಣ್ಣೀರ ಸುರಿಸಿದ ಚೌಕಿದ ನೀನು ಕರ್ಣ ಯಾರಿಲ್ಲ ವಿಶ್ವಾಸವು ಬೆಳೆಯುವುದು ಎಂದೆನಿಲ್ಲ. ನಾನೇ 18th ಗಿಫ್ಟ್. ಒನ್ ಗಿಫ್ಟ್ 18 ಆಮೇಲೆ ಫಸ್ಟ್ ಗಿಫ್ಟ್ ನೀನು ಆಮೇಲೆ 18. ಈ ಫೋಟೋ ಸ್ವಲ್ಪ ಜಾಸ್ತಿ ಸ್ಪೆಷಲ್ ನನಗೆ, ಯಾಕಂದರೆ ನಂದು ನನ್ನ ಮೊಮ್ಮಗಳದ್ದು ಫೋಟೋ ಇಡಿ ಬಾಯಿಲಿ ಅಂತ ಹೇಳ್ಬಿಟ್ಟು ತೆಗ್ಸ್ಕೊಂಡಿದ್ದು ಫೋಟೋ ಇದು. ಇದರಿಂದ ಏನು ಗೊತ್ತಾಗುತ್ತಂದ್ರೆ ಯಾವುದೇ ಪ್ಲೇಸಲ್ಲಿದ್ದರೂ ಎಲ್ಲೇ ಇದ್ದರೂ ನನಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಅಂದರೆ ಅದು ನಮ್ಮಮ್ಮಮ್ಮ. ಆಮೇಲೆಲ್ಲ ಹೊರಗಡೆ ಹೋಗಿ ಊಟ ಮಾಡಿ ಮನೆಗೆ ಹೊರಟೋ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನು ಯಾವ ಥರ ಕಂಟೆಂಟ್ ವಿಡಿಯೋ ಬೇಕು ಅಂತ ಸಜೆಸ್ಟ್ ಮಾಡಿ. ಟಾಟಾ ಬಾಯ್, ಮತ್ತೆ ಬೇಗ ಸಿಗುವ.